ಬಿಜೆಪಿ ನಾಯಕರ ಆಸ್ತಿ ಇರುವ ಕಡೆ ಮಾತ್ರ ರಿಂಗ್ ರೋಡ್ ಕಾಮಗಾರಿ ನಡೆಯುತ್ತಿದೆ. ತಮಗೆ ಅನುಕೂಲವಾದ ಕಾಮಗಾರಿಗಳನ್ನು ತ್ವರಿತವಾಗಿ ಮಾಡಿ ತಮ್ಮ ಆಸ್ತಿ ಮೌಲ್ಯ ಹೆಚ್ಚು ಮಾಡಿಕೊಳ್ಳುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಲ್ಲಿ ಆರಂಭದಲ್ಲಿ ಇದ್ದ ಯೋಜನಾ ವೆಚ್ಚ ಎಷ್ಟು ಪಟ್ಟು ಹೆಚ್ಚಾಗಿದೆ ಎಂದು ಬಹಿರಂಗಪಡಿಸಲಿ ಎಂದು ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಸವಾಲ್ ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಭದ್ರಾವತಿಯ ಫ್ಲೈಓವರ್ ಕಾಮಗಾರಿಯಲ್ಲಿ ಏಕೆ ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ? ಶಿವಮೊಗ್ಗದ ರಿಂಗ್ ರೋಡ್ ಕಾಮಗಾರಿಯು ಹೊರವಲಯದಲ್ಲಿ ಹಾದು ಹೋಗಿ ಮತ್ತೆ ಸಿಟಿ ಲಿಮಿಟೆಡ್ನಲ್ಲಿ ಯಾಕೆ ಬಂತು ಎಂಬ ಅನುಮಾನಗಳು ಕಾಡುತ್ತಿವೆ. ಶಿವಮೊಗ್ಗದ ರೈಲ್ವೆ ಮಾರ್ಗ ಮತ್ತು ವಿಮಾನ ನಿಲ್ದಾಣ ಕಾಮಗಾರಿಗೆ ರಾಜ್ಯ ಸರ್ಕಾರ ಎಷ್ಟು ಅನುದಾನ ಬಿಡುಗಡೆ ಮಾಡಲಾಗಿದೆ, ಕೇಂದ್ರ ಸರ್ಕಾರ ಎಷ್ಟು ಅನುದಾನ ಬಿಡುಗಡೆ ಮಾಡಿದೆ ಎಂಬ ಮಾಹಿತಿ ನೀಡಿ ಎಂದು ಹೇಳಿದರು. ಸುಮಾರು 10 ವರ್ಷದ ಕೆಳಗೆ ಆ ರಸ್ತೆ ಲ್ಯಾಂಡ್ ಅಕ್ವಿಷನ್ ಆಗಿದೆ. ಅಲ್ಲಿ ನಮ್ಮ ಜಮೀನುಗಳು, ನಮ್ಮ ತೋಟಗಳು ಹೋಗಿದ್ದಾವೆ. ಇವತ್ತಿನವರೆಗೂ ಅಲ್ಲಿ ಕಾಂಪನ್ಸೇಷನ್ ಕೊಡಲಿಲ್ಲ. ನಮಗೆ ಕಾಮಗಾರಿ ಶುರುವಾಗಿಲ್ಲ. 10 ವರ್ಷ ಕೆಳಗೆ ನೀವು ರಸ್ತೆ ಅಗಲೀಕರಣಕ್ಕೋಸ್ಕರ ನಮ್ಮ ಭೂಮಿಗಳು ಅಕ್ವೈರ್ ಆಗಿದೆ. ಆದರೆ ಆ ರಸ್ತೆಯೊಳಗೆ ಚತುಷ್ಪದ ಆಗಿದೆ. ಎಲ್ಲಿಯವರೆಗೆ ಅಂದರೆ ಅದು ಮತ್ತು ಬಿಜೆಪಿ ನಾಯಕರ ಸಂಸ್ಥೆಗಳವರೆಗೆ, ಮುಂದಕ್ಕಾಗಲಿಲ್ಲ, ಮುಂದಕ್ಕೆ ಬರಲೇ ಇಲ್ಲ. ಅದು ಕಳೆದ 10 ವರ್ಷ ನೋಡ್ತಾನೆ ಇದ್ದೀವಿ ನಾವು. ಅದೇ ಹಳೆ ರಸ್ತೆ ಓಡಾಡ್ಕೊಂಡಿದ್ದೀವಿ ಆಯನೂರಿಂದ ನಾವು. ಮುಂದಕ್ಕೂ ಆಗಲಿಲ್ಲ. ಅದು ಬಂದು ಇಳಿದದ್ದಿಲ್ಲಿ ರಸ್ತೆ ಆಗಿದಾಗಲ್ಲ, ಅಲ್ಲಿಗೆ ರಿಂಗ್ ರೋಡ್ ಆಗಿದೆ. ನಾಳೆ ಅದನ್ನು ಹೇಳ್ಬೋದು, ವರ್ತುಲ ರಸ್ತೆ ಇಷ್ಟು ಕೋಟಿದು. ಎಲ್ಲಿಗೆ ಹೋಗಿದೆ ವಸ್ತುಲ ರಸ್ತೆ? ಶಿವಮೊಗ್ಗದ ನಗರಕ್ಕೆ ಯಾರು ಓಡಾಡ್ತಾರೆ? ಯಾವ ವಾಹನ ಓಡಾಡ್ತಾ ಇದೆ? ಪಕ್ಕದಲ್ಲೇ ತೆಗೆದುಕೊಂಡು ಹೋಗೋ ಬದಲಿ 15 ಕಿಲೋಮೀಟರ್ ದೂರದಲ್ಲಿ ಪುರದಾಳ ಸಮೀಪದವರೆಗೆ ತೆಗೆದುಕೊಂಡು ಬಂದು ಅಲ್ಲಿ ಮಲ್ಗೇನಹಳ್ಳಿ ಹತ್ರ, ಶ್ರೀರಾಮ್ಪುರದ ಹತ್ರ ಲ್ಯಾಂಡ್ ಮಾಡಲಾಗಿದೆ. ಎಷ್ಟು ಕಿಲೋಮೀಟರ್ ಪಾಸ್ ಆಯಿತು ಶಿವಮೊಗ್ಗ? ನಗರಸಭೆ ವ್ಯಾಪ್ತಿಯೊಳಗೇನೆ, ಕಾರ್ಪೊರೇಷನ್ ಲಿಮಿಟ್ ಒಳಗೇನೆ. ಕಾರ್ಪೊರೇಷನ್ ದಾಟ್ ಹೋಗಲೇ ಇಲ್ಲ ರಿಂಗ್ ರೋಡ್. ಎಲ್ಲಿ ಲ್ಯಾಂಡ್ ಆಯಿತು? ಯಾರಿಗೋಸ್ಕರ ಆಯ್ತದು? 15 ಕಿಲೋಮೀಟರ್ ದೂರ ಹೋಗುವಾಗ ಶಿವಮೊಗ್ಗದ ರಿಂಗ್ ರೋಡ್ ಪತ್ರಕರ್ತರು ಒಂದ್ಸಾರಿ ಸ್ವಲ್ಪ ತನಿಖಾ ವರದಿತರ ಕಣ್ಣು ಹಾಕಿ ನೋಡಿ, ಅಲ್ಲಿ ಯಾರ್ಯಾರ ಜಮೀನುಗಳು ಎಷ್ಟೆಷ್ಟಿದ್ದಾವೆ, ಎಷ್ಟು ದೂರದಲ್ಲಿ ಈ ವರ್ತಲ ರಸ್ತೆ ಹೋಗಿದೆ, ಯಾರವಲ್ಲಿ 100, 200, 300 ಎಕರೆ ಜಾಗಗಳು ಯಾರ ಹೆಸರಲ್ಲಿದ್ದಾವೆ. ಅಂದರೆ ಬಿಜೆಪಿ ನಾಯಕರು ಇರುವ ಜಾಗದಲ್ಲಿ ವರ್ತುಲ ರಸ್ತೆಗಳು, ಬಿಜೆಪಿ ನಾಯಕರ ಆಸ್ತಿ ಪಾಸ್ತಿ ಸಂಸ್ಥೆಗಳಿರೋ ಜಾಗದೊಳಗೆ ವೈಡನಿಂಗ್, ಅವರಿರೋ ಜಾಗದೊಳಗೆ ಮೇಲ್ ಸೇತುವೆಗಳು. ತಾವು ಎಲ್ಲಿ ಬೇಕಾದ್ರೆ ನೋಡಿ, ಸವಳಂಗ ರಸ್ತೆ ನೋಡಿ, ನೀವು VH ರಸ್ತೆ ನೋಡಿ, ಎಲ್ಲಿ ಬೇಕಾದ್ರೆ ನೋಡಿ ತಾವು. ಆದರೆ ಯಾರ ಶಿವಮೊಗ್ಗದ ಅಭಿವೃದ್ಧಿ ಆಗುತ್ತಾ ಇದೆಯೋ ಇದು ತನ್ನ ಮೂಲಕ ಬಿಜೆಪಿ ನಾಯಕರುಗಳ ಆಸಕ್ತಿಗೆ ಮೌಲ್ಯ ಬರುವಂಥ ರೀತಿಯೊಳಗೆ ಡಿಸೈನ್ ಮಾಡಲಾಗ್ತಾ ಇದೆಯೋ, ಅದು ಅಲ್ಲ ಅಂತ ಅವ್ರೇನಾದ್ರು ಹೇಳುವುದಾದರೆ, ಅಲ್ಲಿ ಆಸಕ್ತಿಗಳಿಲ್ಲ ಅನ್ನೋದಾದರೆ, ಅವರು ಸಮರ್ಥನೆ ಮಾಡಿಕೊಳ್ಳೋದಾದ್ರೆ ಎಲ್ಲಿ ಯಾರ್ಯಾರ ಅಸೆಟ್ಗಳು ಎಷ್ಟೆಷ್ಟು ಬರುತ್ತೆ, ಎಷ್ಟು ದೂರದಲ್ಲಿ ಹೈವೇ ಹೋಯ್ತು, ಎಷ್ಟು ದೂರದಲ್ಲಿ ರಿಂಗ್ ರೋಡ್ ಹೋಯ್ತು ಅಂತಕ್ಕಂಥ ವಿವರಗಳನ್ನ ಕೊಡಬಲ್ಲೆ ನಾನು.